ಒಬ್ಬನೇ ಯಜಮಾನ, ಬದುಕೆ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನ್ಮಾನ. ಒಬ್ಬನೇ ಯಜಮಾನ, ಬದುಕೆ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನುಮಾನ. ನೇಗಿಲ ದೇವರು ನಮ್ಮೊಡನಿರಲು 100 ದೇಗುಲ ಸುತ್ತುವುದ್ಯಾಕೆ, ನಗುವಿನ ನಾಳೆ ನಿನ್ನೊಡನಿರಲು ಅಳುವಿಗೆ ಇಂದು ಅಳುವುದ್ಯಾಕೆ. ಒಬ್ಬನೇ ಯಜಮಾನ, ಬದುಕೆ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನುಮಾನ. ಶಾಸಕರಾಗಿರುವಂತಹ ಮುನಿರತ್ನಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇವತ್ತು ಕೊಟ್ಗೆಪಾಳ್ಯ ವಾರ್ಡ್ ಮತ್ತು ವಿನಾಯಕ ಲೇಔಟ್ ಎಲ್ಲರೂ ಜೊತೆಗೂಡಿ ಇವತ್ತು ಅದ್ಧೂರಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇಯ್ನ್ ಆಗಿ ಇವತ್ತು ಬಂದು ಒಂದು 8:30 ಈಗ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ, ಮತ್ತು ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದ್ದೀರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲ ಕೊಟ್ಟಿಗೆಪಾಳ್ಯ ವಾರ್ಡ್ ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಮುನಿರತ್ನಣ್ಣ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಇವತ್ತು ಬೇಡ್ಕೊಳ್ತಾ ಇದ್ದೀರಿ. ನಾವು ಜನಪ್ರಿಯ ಶಾಸಕರಾದ ಮುನಿರತ್ನಣ್ಣನವರ ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನು ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ BJP ಮುಖಂಡರು ಹಾಗೂ ಎಲ್ಲ ನಮ್ಮ ಅನುಯಾಯಿಗಳೆಲ್ಲ ಸೇರಿ ಇವತ್ತೊಂದು ಸಂಭ್ರಮದ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಮುನಿರತ್ನಣ್ಣನ ಹಬ್ಬ ಆಚರಿಸ್ಬೇಕಂದ್ರೆ ನಮಗೆಲ್ಲರಿಗೂ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಈ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತಂದಿದ್ದು ಯಾರು ಅಂತಂದರೆ ಅದು ನಮ್ಮ ಮುನಿರತ್ನ ಅಣ್ಣವರು. ಮುಂದಿನ ದಿನಗಳಲ್ಲಿ ಅಣ್ಣನಿಗೆ ದೇವರು ಆಯುಷು, ಆರೋಗ್ಯ ಮತ್ತು ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಕೇಳೋಕ್ಕೆ ಇವತ್ತು ನಾನಾ ದೇವಸ್ಥಾನಗಳಲ್ಲಿ ಇವತ್ತು ಪೂಜೆ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಬೈಟು ಕಾಫಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗ ವತಿಯಿಂದ ಇವತ್ತು ನಾವು ಅಣ್ಣನ ಬರ್ತಡೇಗೋಸ್ಕರ ಇವತ್ತು ಕೇಕ್ ಸಹ ನಾವಿಲ್ಲಿ ಕಟ್ ಮಾಡಿದ್ದೀವಿ ಇವತ್ತು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಒಂದು ಅಣ್ಣನ ಹೆಸರಲ್ಲಿ ಒಂದು ಜನಪ್ರಿಯ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮಗೆ ಆಶ್ರಯ ಹಾಸ್ಪಿಟ್ಲು ನಮ್ಮ ಸ್ನೇಹಿತರಾದ ಪ್ರಶಾಂತ್ರವರು ಒಂದು ಕಾನ್ಸೆಪ್ಟ್ ಕೊಡ್ತಾರೆ ನಮಗೆ. ರಾಜಣ್ಣ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನಾವು ನಿಮಗೆ ಏನು ಅನುಕೂಲ ಬೇಕು ಈ ಭಾಗಗಳಲ್ಲಿ ನಾವು ಕೂಡ ನಮ್ಮ ಆರೋಗ್ಯ ಸೇವೆಯನ್ನು ನಾವು ಮಾಡ್ತೀವಿ, ನಿಮ್ಗೆ ಏನು ಬೇಕು ಕೇಳಿ ಅಂದಾಗ ನಾವೊಂದು ಕೆಲವು ಕಾನ್ಸೆಪ್ಟ್ಗಳನ್ನ ಕೊಟ್ಟು ಅವ್ರಿಗೂ ಸಹ ಅವ್ರು ಒಪ್ಕೊಂಡು ಅದನ್ನು ಇವತ್ತು ಈ ರಕ್ಷಾ ಕಾರ್ಡ್ ಅಂತ ಇವತ್ತು ಇದನ್ನು ಆಶ್ರಯ ಹಾಸ್ಪಿಟ್ಲ್ ಕಡೆಯಿಂದ ಇವತ್ತು ಕೊಡ್ತಾ ಇದ್ದಾರೆ. ಅಂದರೆ ಇವತ್ತು ಇದನ್ನು ನಮ್ಮ ಮುನಿರತ್ನಣ್ಣವ್ರ ಕೈಲಿ ನಾವು ಕೊಡಿಸ್ತೀವಿ. ಇವತ್ತಿಂದ ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸುಮಾರು 6,000 ಜನಕ್ಕೆ ತಲುಪೋಂಗೆ ಈ ಒಂದು ವರ್ಷದ ತನಕ ಇದು ಕಾರ್ಯನ ಉಪಯೋಗಿಸ್ಕೋಬೋದು ಎಲ್ಲರೂ ಸಹ. ಇದರಲ್ಲಿ ಉಚಿತ ಆರೋಗ್ಯ ಸೇವೆ ಅಂದರೆ ಏನು ತಪಾಸಣೆ ಮಾಡೋಕ್ಕೆ ಹೋದಾಗ ಉಚಿತವಾಗಿ ಅವರು ಮಾಡ್ತಾರೆ. ಅದೇ ರೀತಿ ಅಡ್ಮಿಟ್ ಆದರೆ ಆಗಿರ್ಬೋದು, ಇಲ್ಲ ಮೆಡಿಷನ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸುಮಾರು 20% ಡಿಸ್ಕೌಂಟ್ ಸಹ ಕೊಡ್ತಾ ಇದ್ದಾರೆ ಅವರು. ಮತ್ತು ರಕ್ತದ ಒತ್ತಡದ ಮತ್ತೊಂದು ಏನೇ ಆಗಿರ್ಬೋದು ಅವರು ಫ್ರೀ ಕನ್ಸಲ್ಟೆನ್ಸಿಯಲ್ಲಿ ನೋಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ ನಮಗೆ. ಮುಂದಿನ ದಿನಗಳಲ್ಲಿ ಈ ಥರ ನಮ್ಮ ಆಶ್ರಯ ಹಾಸ್ಪಿಟ್ಲು ಒಂದು ಅಭಿವೃದ್ಧಿ ಆಗಲಿ, ಈ ರೀತಿ ಜನಸೇವೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ.